ಎಲ್ಲ ನನ್ನ SSC ಎಸ್ಪಿರೆಂಟ್ಸಿಗೆ ಜೈ ಹಿಂದ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ ನಿಮ್ಗೆ 2423 ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ ಅಂತ ಹೇಳಿಸಿಂದ ನಾನು ಟೋಟಲಿ ನಿಮ್ಗೆ ಆಲ್ರೆಡಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೆ. ಓಕೆ, ನಿನ್ನೆ ತಾನೇ ಇದ್ರ ಬಗ್ಗೆ ಪೂರ್ತಿಯಾಗಿ ಡಿಸ್ಕಷನ್ ಕೂಡ ನಾನು ಬೋರ್ಡ್ ಮೇಲೆ ತಿಳಿಸಿಕೊಟ್ಟಿದ್ದೀನಿ. ಸೊ ಒಂದಿಷ್ಟು ಕಮೆಂಟ್ಸ್ಗಳನ್ನು ಹಾಕಿದ್ವಿ, ಒಂದಿಷ್ಟು ಸ್ಟೂಡೆಂಟ್ಗಳಿಗೆ ಡೌಟ್ಗಳಿದ್ದು, ಆ ಡೌಟನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಓಕೆ, ಯಾರೆಲ್ಲ ನೀವು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ಯಾಕಂದರೆ ಪಾರ್ಟಿಸಿಪೇಟ್ ಕಾಂಪಿಟೇಷನನ್ನು ಮಾಡ್ತಾ ಇದ್ದೀರಿ, ಯಾರೆಲ್ಲ ಈ SSCಯಲ್ಲಿ ಜಾಬನ್ನು ಪಡೆದುಕೊಳ್ಬೇಕಂತ ಅಂದ್ಕೊಂಡಿದ್ದಿಲ್ಲ, ಸೊ ಇದೊಂದು ಬೆಸ್ಟ್ ಅಪಾರ್ಚುನಿಟಿನೇ ಅಂದ್ಕೊಳ್ಬೋದು. ಯಾಕೆಂದರೆ ಫೇಸ್ 11 ಫೇಸ್ 12 ಮಟನೂ ಕೂಡ ಇದು ಬಹಳಷ್ಟು ಕಾಂಪಿಟೇಷನ್ ಕೂಡ ಫೇಸ್ 12 ಮಟನೂ ಕೂಡ ಕಾಂಪಿಟೇಷನ್ ಇರಲಿಲ್ಲ. ಯಾಕೆಂದರೆ ಇಷ್ಟು ದಿನ ಎಲ್ಲರೂ ಕೂಡ SSCಯಲ್ಲಿ ಕಾಂಪಿಟೇಷನ್ ಯಾವುದಕ್ಕೆ ಮಾಡ್ತಾ ಇದ್ರಪ್ಪ ಅಂದರೆ SSC GDಗೆ ಕಾಂಪಿಟೇಷನ್ ಮಾಡ್ತಾಯಿದ್ರು, ಅದರ ಜೊತೆಗೆ MTSಗೆ ಸ್ವಲ್ಪ ಕಾಂಪಿಟೇಷನ್ ಮಾಡ್ತಾಯಿದ್ರು. ಆದ ಕಾರಣಕ್ಕೋಸ್ಕರ ಈಗ ನೋಡ್ಕೊಳ್ರಿ ಬಹಳ ಈಸಿ ಇತ್ತಿದ್ದು. ಫೇಸ್ 11 ಫೇಸ್ 12 ಮಟನು ಯಾರು ಎಕ್ಸಾಮ್ ಬರ್ತಾರಲ್ಲ ಪ್ರತಿಯೊಬ್ಬರದ್ದು ಕೂಡ ಎಕ್ಸಾಮ್ ಕೂಡ ಕ್ರ್ಯಾಕ್ ಆಗಿದ್ದು. ನೆಕ್ಸ್ಟ್ ಅವ್ರದ್ದೇನು ಟ್ರೇ ಟೆಸ್ಟ್ ಅಂದರೆ ಟೈಪಿಂಗ್ ಟೆಸ್ಟ್ ಐತಿ LDC ಅಂತ ಹಾಕಿದವರು ಅವ್ರಿಗೆಲ್ಲ ಈ ಥರ ಟೆಸ್ಟ್ಗಳಿದ್ದಲ್ಲಿ ಫೇಲ್ ಆಗಿರ್ತಕ್ಕಂಥವ್ರು. ಡೈರೆಕ್ಟ್ ಎಕ್ಸಾಮ್ ಇದರಲ್ಲಿ ಸಾಕಷ್ಟು ಡ್ರೈವರ್ ಹುದ್ದೆಗಳನ್ನ ಕಾಲ್ಫರ್ ಮಾಡಿರ್ತಾರೆ, ಫೈರ್ಮೆನ್ನು, ನೆಕ್ಸ್ಟ್ LDC UDC ಇಂಜಿನಿಯರಿಂಗು, ಸಾಕಷ್ಟು ಆ ವೇಕೆನ್ಸೀಸ್ಗಳು ಟೋಟಲಿ ಬಂದ್ಬಿಟ್ಟು ಎಷ್ಟಿದಾವಪ್ಪ ಅಂದರೆ 360 ತರಹದ ಹುದ್ದೆಗಳಿದಾವೆ. ಎಷ್ಟಂತಂದರೆ 360 ತರಹದ ಹುದ್ದೆಗಳಪ್ಪ ಅಂತಂದರೆ ಹುದ್ದೆಗಳ ಸಂಖ್ಯೆ ಎಷ್ಟು? 2423 ಹುದ್ದೆಗಳ ಟೋಟಲಿ. ಅದರಲ್ಲಿ ಹುದ್ದೆಗಳಲ್ಲಿ ಬೇರೆ ಬೇರೆ ಹೆಸರು ಬೇರೆ, ಅಂದರೆ ಈಗ ನೋಡ್ಕೊಳ್ರಿ, ಯಾವುದು ಇಂಡಿಯನ್ ಆರ್ಮಿಯಲ್ಲಿ ಅದರಲ್ಲಿ GDನೇ ಬೇರೆ, ಟೆಕ್ನಿಕಲ್ ಬೇರೆ, ನರ್ಸಿಂಗ್ ಬೇರೆ, ಅದೇ ಥರನಿಗೆ ಟ್ರೇಡ್ಸ್ಮನ್ ಬೇರೆ, ಈ ಥರ ಏನು ಹುದ್ದೆಗಳಿದಲ್ಲ ಇಲ್ಲಿ ಕೂಡ ಸಪ್ರೇಟಾಗಿ ಬೇರೆ ಬೇರೆ ಥರದ ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದ್ರು. ಸರ್, ಇದಕ್ಕೆ ಎಕ್ಸಾಮ್ ಕನ್ನಡದಲ್ಲಿ ನಡೆಸ್ತಾರ ಅಂತ ಹೇಳಿ ಒಂದಿಷ್ಟು ಡೌಟ್ಗಳಿದ್ದು ನೋಡ್ಕೊಳ್ಳಿ. ಇದರಲ್ಲಿ ಎಕ್ಸಾಮ್ ಯಾವುದೇ ಥರ ಅಂತ ಕನ್ನಡದಲ್ಲಿ ಎಕ್ಸಾಮ್ ಇರೋದಿಲ್ಲ, ಯಾಕೆಂದರೆ ಆಲ್ ಓವರ್ ಇಂಡಿಯಾ ನೋಟಿಫಿಕೇಶನ್ ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲಿ ಮಾತ್ರ ಇರ್ತದೆ ಎಕ್ಸಾಮ್. ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲಿ ಮಾತ್ರ ನಿಮ್ಮ ಎಕ್ಸಾಮ್ ಕೂಡ ಕಂಡಕ್ಟನ್ನು ಮಾಡ್ತಾರೆ. ಎಕ್ಸಾಮ್ ಲ್ಯಾಂಗ್ವೇಜು ಕೂಡ ನಾನು ನಿಮಗೆ ನಿನ್ನೆ ತಾನೇ ಮಾಹಿತಿಯನ್ನು ಕೊಟ್ಟಿದ್ದೆ, ಬಟ್ ನೀವು ಯಾವುದೇ ಇನ್ಫಾರ್ಮೇಷನನ್ನು ತಿಳಿದುಕೊಳ್ತಾ ಇರ್ತೀರ ಅಂತಂದರೆ ಪೂರ್ತಿಯಾಗಿ ನೋಡ್ಕೊಳ್ಳಿ. ಓಕೆ, ಇವಾಗ ನೀವು ಬಿಜಿ ಇದ್ದೀರಾ ಅಂತಂದರೆ ನೋಡ್ಕೊಳಕ್ಕಾಗಲಿಲ್ಲಪ್ಪ ಅಂತಂದ್ರೆ ನೀವು ಫ್ರೀ ಇದ್ದಾಗಾದರೂ ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೋಡ್ಕೊಳ್ರಿ. ಓಕೆ, ಇಲ್ಲಿ ಬಂದ್ಬಿಟ್ಟು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ, ಸೊ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ, ಸೊ ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬೇ ಆಗಿರಲಿ, ನೀವು 8th ಮುಗಿಸಿದವರು ಕೂಡ ಇದ್ದರೆ, 10th ಆಯಿತು, PUC ಆಯಿತು, ITI ಆಯಿತು, ಡಿಪ್ಲೊಮೊ ಆಯಿತು, ನರ್ಸಿಂಗ್ ಆಯಿತು, ನೆಕ್ಸ್ಟ್ ಅದೇ ಥರನಾಗಿ ಸಾಕಷ್ಟು ಎಜುಕೇಷನ್ ಇರ್ತಾವೆ. ಅವನ್ನೆಲ್ಲನೂ ಕೂಡ ನೀವೇನಾದರೂ ಮುಗಿಸಿದ್ರಿಯಪ್ಪ ಅಂದರೆ, ಇಲ್ಲ ಸರ್ ನಾನು ಎಜುಕೇಷನನ್ನು ಕಂಪ್ಲೀಟ್ ಮಾಡಿದ್ದೀನಿ, ಇನ್ಮೇಲೆ ನಾನು ಜಾಬಿಗೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋರಿಗೆ ನಮ್ಮ ಕರ್ನಾಟಕದಲ್ಲೇ ಬೆಸ್ಟ್ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗ್ತಾನೆ ಇರ್ತದೆ. ಇವತ್ತು ನೋಡ್ಕೊಳ್ರಿ, ಯಾವುದೇ ಒಂದು ನೋಟಿಫಿಕೇಷನ್ ಆದರೂ ಕೂಡ ಇನ್ಫಾರ್ಮೇಷನ್ ಬರುತ್ತೆ. ಸೊ ಅಡ್ಮಿಟ್ ಕಾರ್ಡ್ ಬಿಟ್ಟರೂ ಕೂಡ ಇನ್ಫಾರ್ಮೇಷನ್ ಬರುತ್ತೆ. ಅದೇ ಥರನಾಗಿ ನಿಮ್ಮ ರಿಸಲ್ಟು, ಎಕ್ಸಾಮ್ ಡೇಟು, ಫೈನಲಿ ಏನೋ ಬಂದರೂ ಕೂಡ ನೋಟಿಫಿಕೇಷನ್ ಇಂದ ಹಿಡಿದು ಫೈನಲ್ ಸೆಲೆಕ್ಷನ್ ಆಗಿ ಹೋಗೋ ಮಟನೂ ಕೂಡ ಈ ಯೂಟ್ಯೂಬ್ ಚಾನಲ್ದಲ್ಲಿ ಇನ್ಫಾರ್ಮೇಷನ್ ಬರ್ತಾ ಇರ್ತಾರೆ. ಆದ ಕಾರಣಕ್ಕೋಸ್ಕರ ಇನ್ನೂ ಕೂಡ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆ ನೋಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿದರೆ ಯಾವ ನೋಟಿಫಿಕೇಷನ್ನು ಕೂಡ ಓದುವಂಥ ಅವಶ್ಯಕತೆ ಇರೋದಿಲ್ಲ, ಯಾರ ಕಡೆಯೂ ಇನ್ಫಾರ್ಮೇಷನ್ ಕೇಳುವಂಥ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ಜಸ್ಟ್ 5 ಮಿನಿಟ್ಸ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟರೆ ನೋಡಿದ ತಕ್ಷಣವೇ ಇದು ಡೀಟೇಲ್ ಏನಿದೆ, ಇದನ್ನು ನಾನು ಅಪ್ಲಿಕೇಶನ್ ಹಾಕ್ಬೋದಾ ಇಲ್ವಾ ಅಂತ ಹೇಳಿ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಓಕೆ ತಾನೇ? ಬನ್ನಿ ಟಾಪಿಕಿಗೆ ಬರೋಣ. ಸರ್, ಇದಕ್ಕೆ ಏಜ್ ಎಷ್ಟು? ಏಜ್ ಬಂದ್ಬಿಟ್ಟು ನೋಟಿಫಿಕೇಶನಲ್ಲಿ ಎಷ್ಟನ್ನು ಕೊಟ್ಟಿದ್ದಾರೆ, 18ರಿಂದ ಹಿಡಿದು 30, OBCದವರಿಗೆ 3 ವರ್ಷ, SC ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ಇದರಲ್ಲಿ ಇರ್ತದೆ. ಸೊ ಇನ್ನೂ ಹೆಚ್ಚಿಗಿದೆ ಟ್ರೇಡ್ ವೈಸ್, ಬೇರೆ ಬೇರೆ ಟ್ರೇಡಿಗೆ ಏಜ್ಗಳು ಜಾಸ್ತಿ ಇದ್ದಾವೆ. ಓಕೆ, ಎಕ್ಸಾಮ್ ಲ್ಯಾಂಗ್ವೇಜ್ ಆಯಿತು. ಸರ್, ಇದಕ್ಕೆ ಎಕ್ಸಾಮ್ ಎಷ್ಟು ಮಾರ್ಕ್ಸಿಂದ ಇರುತ್ತೆಪ್ಪ ಅಂದರೆ, ಎಕ್ಸಾಮ್ ಟೋಟಲಿ ಬಂದ್ಬಿಟ್ಟು ನಿಮ್ಗೆ ಕ್ವಶನ್ಸ್ ಬಂದ್ಬಿಟ್ಟು 100 ಕ್ವಶನ್ಸ್ ಇರ್ತಾವೆ. ಎಷ್ಟಿರುತ್ತೆ? 100 ಕ್ವಶನ್ಸ್ ಇರುತ್ತೆ. ಸೊ ಪ್ರತಿಯೊಂದು ಕ್ವಶನಿಗೆ 2 ಮಾರ್ಕ್ಸ್ ಇರ್ತದೆ. ಓಕೆ, ಪ್ರತಿಯೊಂದು ಕ್ವಶನಿಗೆ 2 ಮಾರ್ಕ್ಸ್ ಇರುತ್ತೆ. ಟೋಟಲಿ 200 ಮಾರ್ಕ್ಸಿನ ಎಕ್ಸಾಮ್ ಕೂಡ ನಿಮಗೆ ಇರ್ತದೆ. ಸರ್, ಇದಕ್ಕೆ ಅಪ್ಲಿಕೇಶನ್ ಡೇಟ್ ನಾನು ನಿನ್ನೆ ತಾನೇ ಹೇಳಿದ್ದೀನಿ, ಇನ್ನೊಂದು ಸರಿ ಫಸ್ಟ್ ಟೈಮ್ ನೋಡ್ತಿರೋರು ನೋಡ್ಕೊಡಿ. ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು 2/6/2025, 2/6/2025ಗೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು
23/6/2025. ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಕೇವಲ 1 ತಿಂಗಳು ಮಾತ್ರ ಇರೋದಿಲ್ಲ, ಕೇವಲ 20 ದಿನ ಮಾತ್ರ ಕಾಲಾವಕಾಶ ಇರುತ್ತೆ. ಸರ್, ನಾನು ಅಪ್ಲಿಕೇಶನನ್ನು ಹಾಕಕ್ಕೆ ಹೋಗಿದ್ದೆ ಮೊಬೈಲ್ನಲ್ಲಿ. OTR ಮಾಡ್ಕೊಳ್ಳಿ, OTR ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಇನ್ಫಾರ್ಮೇಷನ್ ಬರ್ತಾ ಇದೆ. ಅದು ಯಾವ ಥರ ಮಾಡಬೇಕು ಸರ್ ಅಂತ ಕೇಳೋರು. OTR ಅಂತಂದರೆ ಮೀನಿಂಗ್ ಲಾಂಗ್ ಫಾರ್ಮ್ ಅಂತ ತಿಳ್ಕೊಡ್ರಿ, ಒನ್ ಟೈಮ್ ರಿಜಿಸ್ಟ್ರೇಷನ್. ಅಂದರೆ ನೀವು ಒನ್ ಟೈಮ್ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡ್ರೆ ಯಾವತ್ತೂ ಕೂಡ ಇದನ್ನು ಕರೆಕ್ಷನನ್ನು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆದ ಕಾರಣಕ್ಕೋಸ್ಕರ ನೀವೇನಾದರೂ ಇನ್ನೂ ಕೂಡ OTR ಮಾಡ್ಕೊಂಡಿಲ್ಲ ಅಂದರೆ, ಸೊ ಒನ್ ಟೈಮ್ ರಿಜಿಸ್ಟ್ರೇಷನನ್ನು ssc.gov. ನಾನು ಲಿಂಕನ್ನು ಶೇರ್ ಮಾಡಿರ್ತೀನಿ. ಆ ಲಿಂಕಿಗೆ ಹೋಗಿ ಕ್ಲಿಕ್ ಮಾಡ್ಕೊಳ್ರಿ. ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಬರುತ್ತೆ. OTR ಅಂತ ಹೇಳ್ಕೊಂಡು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ. ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ಆಧಾರ್ ಕಾರ್ಡ್ ನಂಬರು, ನಿಮ್ಮ ಡೀಟೇಲ್ಸು, ಫಾದರ್ ನೇಮು, ಮದರ್ ನೇಮು, ಅದೇ ಥರನಾಗಿ ನಿಮ್ಮ ಕಾಸ್ಟು, ಮೊಬೈಲ್ ನಂಬರು, ಜಿಮೇಲ್ ID ಇಷ್ಟನ್ನು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಹಾಕ್ಕೊಳ್ಳಿ. ಓಕೆ ತಾನೇ? ಇದರಲ್ಲಿ ಏನಾದರೂ ಮಿಸ್ಟೇಕ್ಸನ್ನು ಮಾಡಿದರೆ, ಸೊ ಫೈನಲಿ ನೀವು ಸೆಲೆಕ್ಷನ್ ಆದಮೇಲೆ ಬಹಳಷ್ಟು ತೊಂದರೆಗಳು ಉಂಟಾಗ್ತಾವೆ. ಯಾವುದೇ ಒಂದು ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದೀರ ಅಂತಂದರೆ ಕರೆಕ್ಟಾಗಿ ಸೈಬರ್ ಸೆಂಟರ್ನವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಈ ಥರದ ಅಪ್ಲಿಕೇಶನ್ಗಳನ್ನು ಮಿಸ್ಟೇಕ್ ಆಗಲಾರ್ದಾಗೆ ಹಾಕ್ಕೊಳ್ಳಿ. ಓಕೆ ತಾನೇ? ಒನ್ ಟೈಮ್ ರಿಜಿಸ್ಟ್ರೇಷನ್ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಸರ್, ನನಗೆ ಗೊತ್ತಿಲ್ಲ, ನಾನು ಯಾವುದಾದ್ರೂ ಒಂದು ಸೈಬರ್ ಸೆಂಟರ್ಗೆ ಹೋಗಿ ವಿಸಿಟ್ ಕೊಟ್ಟು ಹಾಕ್ತೀನಿ ಅಂತನೋರು, ಅದೊಂದು ಬೆಸ್ಟ್ ಕೆಲಸ. ಓಕೆ, ಎಷ್ಟು ನೀವು ಸೈಬರ್ ಸೆಂಟರ್ಗೆ ಹೋಗಿ ವಿಸಿಟ್ ಕೊಟ್ಟು, ಯಾಕಂದ್ರೆ ಸಿಕ್ಕ ಅಪಾರ್ಚುನಿಟಿಗಳನ್ನು ಭಾಳಷ್ಟು ಮಿಸ್ ಮಾಡಿ. ಓಕೆ, ನಿಮ್ಮ ಹತ್ರ ನಾಲೆಜ್ ಇದೆ ತಾನೇ, ಹಾಕ್ಕೊಳ್ಳಿ, ಪರವಾಗಿಲ್ಲ. ಸರ್, ನನ್ನ ಲ್ಯಾಪ್ಟಾಪ್ ಇದೆ, ನನ್ನ ಹತ್ರ ಹಾಕುವಷ್ಟು ನಾಲೆಜ್ ಕೂಡ ಇದೆ, ನಾನು ಇಲ್ಲೇ ಹಾಕ್ಕೊಳ್ತೀನಿ. ಓಕೆ, ಹಾಕ್ಕೊಳ್ಳಿ. ಅದರಲ್ಲಿ ಬಂದ್ಬಿಟ್ಟು ಲೈವ್ ಫೋಟೋ ಇರ್ತದೆ. ಲೈವ್ ಫೋಟೋನ ಕರೆಕ್ಟಾಗಿ ಹಾಕಿರಿ. ಬ್ಯಾಕ್ಗ್ರೌಂಡನ್ನು ಸೇಮ್ ಟು ಒಂದೇ ಥರನಂಥ ಬ್ಯಾಕ್ಗ್ರೌಂಡನ್ನು ಹಾಕಿರಿ. ನೆಕ್ಸ್ಟ್ ಸಿಗ್ನೇಚರು ಕೂಡ ಕರೆಕ್ಟಾಗಿ ಹಾಕ್ಕೊಳ್ಳಿ. ಸರ್, ಇದನ್ನು ಅಪ್ಲಿಕೇಶನ್ ಹಾಕಿದಾದ್ಮೇಲೆ ಏನಾದರೂ ಮಿಸ್ಟೇಕ್ಸ್ ಆದರೆ ಯಾವಾಗ ಕರೆಕ್ಷನ್ ಕೊಡ್ತಾರೆ? 28/6/2025 ಅಂತ ಹಿಡಿದು 30/6/2025 ನಿಮ್ಗೆ ಕರೆಕ್ಷನ್ ಕೂಡ ಕೊಟ್ಟಿರ್ತಾರೆ. ಸರ್, ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮೇ ಇರ್ತದೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಎಷ್ಟನೇ ತಾರೀಕು ಮಟ್ಟ ಇರ್ತದೆ ಅಂತಂದರೆ 24th ಜುಲೈ ಅಂತ ಹಿಡಿದು 4 ಆಗಸ್ಟ್ನವರೆಗಡೆ ಎಕ್ಸಾಮ್ ಇರುತ್ತೆ. 24th ಜುಲೈ 2025 ಅಂತ ಹಿಡಿದು 04 ಆಗಸ್ಟ್ 2025 ಮಟ್ಟ ನಿಮ್ಮ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ನಾನು ಹೇಳ್ತಾ ಇದ್ದೀನಲ್ಲ, SSCಯಲ್ಲಿ ಅಡ್ವಾನ್ಸ್ ಆಗಿ ಕ್ಯಾಲೆಂಡರ್ನ ರಿಲೀಸ್ ಮಾಡಿರ್ತಾರೆ ಗೈಸ್. ಅಡ್ವಾನ್ಸ್ ಆಗಿ ಕ್ಯಾಲೆಂಡರ್ನ ರಿಲೀಸ್ ಮಾಡಿರ್ತಾರೆ. ಆದ ಕಾರಣಕ್ಕೋಸ್ಕರ ಬೇರೆ ಯಾವುದರಲ್ಲಿ ಕಾಂಪಿಟೇಷನನ್ನು ಮಾಡ್ತಾಯಿದ್ರೆ, SSCಗೆ ಬಂದು ನೀವು ಕಾಂಪಿಟೇಷನನ್ನು ಮಾಡಿದ್ರೆ ಅಂದರೆ ಬೇರೆ ಡಿಫೆನ್ಸ್ ಎಕ್ಸಾಮ್ ಯಾವುದಾದ್ರೂ ಕೂಡ ನೀವು ಕ್ಲಿಯರನ್ನು ಮಾಡ್ಬೋದು. ಓಕೆ ತಾನೇ? ಈ ಥರ ಎಲ್ಲ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ಥರನಾಗಿ ಎಕ್ಸಾಮ್ ಸಿಲೆಬಸ್ ಅಂತ ನಾನು ನಿಮ್ಗೆ ಮಾಹಿತಿನ ಕೊಡ್ತೀನಿ. ನೆಕ್ಸ್ಟ್ ಎಕ್ಸಾಮ್ ಡೀಟೇಲ್ ಮಾಹಿತಿ ಆಲ್ಮೋಸ್ಟ್ ಆಲ್ ಪ್ರತಿಯೊಬ್ಬರು ಇದರಲ್ಲಿ ಯಾವ್ಯಾವ ಟ್ರೇಡ್ಗಳಿದ್ದಾವೆ ಸರ್, ಯಾವುದಕ್ಕೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು, ಅದನ್ನು ಒಂದು ಸ್ವಲ್ಪ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಕರೆಕ್ಟಾಗಿ ತಿಳ್ಕೊಳ್ಳಿ. ಯಾವುದೇ ಒಂದು ಎಕ್ಸಾಮ್ ಸೆಂಟರ್ ಬಂದ್ಬಿಟ್ಟು KKR ರೀಜನ್ ಅಂತ ಹೇಳಿ, ನಮ್ಮ ಕರ್ನಾಟಕ ಕೇರಳ ರೀಜನ್ ಅಂತ ಇರುತ್ತೆ. ಎಕ್ಸಾಮ್ ಸೆಂಟರ್ ಬಂದ್ಬಿಟ್ಟು ನಮ್ಮ ಧಾರವಾಡದಲ್ಲಿರುತ್ತೆ, ಹುಬ್ಬಳ್ಳಿಯಲ್ಲಿರುತ್ತೆ, ಬೆಳಗಾವಿದಲ್ಲಿರುತ್ತೆ, ಬೆಂಗಳೂರಲ್ಲಿ ಕೂಡ ಇರ್ತದೆ. ಅದೇ ಥರನಾಗಿ ಶಿವಮೊಗ್ಗ ಬಂತು, ಮಂಗಳೂರು ಬಂತು, ಈ ಥರ ಎಕ್ಸಾಮ್ ಸೆಂಟರ್ಗಳು ನಿಮ್ಗೆ ಇರ್ತಾವೆ. ಇಲ್ಲಿ ನೋಡ್ಕೊಡ್ರಿ, ಜನರಲ್ ಇಂಟೆಲಿಜೆನ್ಸ್ ಅಂತ ಹೇಳಿ 25 ಕ್ವಶನ್ಸ್ಗಳು 50 ಮಾರ್ಕ್ಸ್ ಇರ್ತೈತಿ. ಜನರಲ್ ಅವೇರ್ನೆಸ್ ಅಂತ ಹೇಳಿ 25 ಕ್ವಶನ್ಸ್ಗಳು 50 ಮಾರ್ಕ್ಸು. ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಬೇಸಿಕ್ ಅರ್ಥಮೆಟಿಕ್ ಅಂತ ಹೇಳಿ 25 ಕ್ವಶನ್ಸ್ಗಳು 50 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷ್ ನಾಲೆಜ್ ಬೇಸಿಕ್ ಅಂತ ಹೇಳಿ 25 ಕ್ವಶನ್ಸ್ಗಳು 50 ಮಾರ್ಕ್ಸ್ ಕೂಡ ಇರ್ತೈತಿ. ಟೈಮಿಂಗ್ ಬಂದ್ಬಿಟ್ಟು 60 ನಿಮಿಷ. ನೋಡ್ಕೊಡ್ರಿ ಎಷ್ಟು ಟೈಮಿಂಗ್ ಕಡಿಮೆ ಇದೆ. SSCಯಲ್ಲಿ ಎಷ್ಟು ಸ್ಪೀಡ್ ಅಟೆಂಡ್ ಮಾಡ್ಬೇಕು ನೀವು ಎಕ್ಸಾಮನ್ನು. 100 ಕ್ವಶನ್ಸಿಗೆ 1 ತಾಸು ಮಾತ್ರ, ಅಂದರೆ 100 ಕ್ವಶನ್ಸಿಗೆ 60 ನಿಮಿಷ. ಚೆಕ್ ಮಾಡ್ಕೊಡ್ರಿ ನೀವು ಎಷ್ಟು ಸ್ಪೀಡ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕು. ಆದ ಕಾರಣಕ್ಕೋಸ್ಕರ ಯಾವುದೇ ಒಂದು ಎಕ್ಸಾಮನ್ನು ಓದ್ತಾ ಇದ್ರಿ ಅಂತಂದರೆ ಹೆವಿ ಒಂದು ಸ್ವಲ್ಪ ನಾಲೆಜ್ ಕೊಟ್ಟು ಅದ್ರ ಬಗ್ಗೆ ಗಮನ ಕೊಟ್ಟು ಸ್ಟಡಿ ಮಾಡ್ಕೊಡ್ರಿ. ಇನ್ಮೇಲೆ ಬಹಳಷ್ಟು ಕಡಿಮೆ ಬರ್ತದೆ ಎಕ್ಸಾಮ್ ಟೈಮಿಂಗ್ ಕೂಡ. ಈಗ 1 ತಾಸು ಕೊಟ್ಟಿದ್ದಾರೆ, ಇನ್ನಷ್ಟು ದಿನಕ್ಕೆ 45 ಮಿನಿಟ್ಸ್ ಕೊಡುವಂಥ ಚಾನ್ಸಸ್ ಕೂಡ ಬರ್ತದೆ. ಸೊ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ಇರ್ತೈತಿ. ಯಾವ ಥರಪ್ಪ ಅಂದರೆ ಆಬ್ಜೆಕ್ಟಿವ್ ಟೈಪೇ ಕ್ವಶನ್ ಪೇಪರ್ ಇರ್ತೈತಿ. ಸರ್, ಇದಕ್ಕೆ ನೆಗೆಟಿವ್ ಇರೋದಿಲ್ವಾ? ಎಸ್ ಗೈಸ್, ನೆಗೆಟಿವ್ ಕಂಪಲ್ಸರಿ ಆಗಿರುತ್ತೆ. 0.05 ನೆಗೆಟಿವ್ ಇರುತ್ತೆ. ಎಷ್ಟಿರುತ್ತೆ? 0.05 ಕೂಡ ಇದರಲ್ಲಿ ನೆಗೆಟಿವ್ ಕೂಡ ಇರ್ತದೆ. ಓಕೆ ತಾನೇ? ಎಕ್ಸಾಮ್ ಲ್ಯಾಂಗ್ವೇಜ್ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದರ ಜೊತೆಗೆ ನಿಮಗೆ ಯಾವ ಟ್ರೇಡಿಗೆ ನೀವು ಯಾವ ಅಪ್ಲಿಕೇಶನ್, ಯಾವ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಿರ್ತಾರಲ್ಲ ಆ ಲೆವೆಲ್ಗೆ ನಿಮ್ಮ ಎಕ್ಸಾಮ್ ಸಿಲೆಬಸನ್ನು ಕೇಳಿರ್ತಾರೆ. ಎಕ್ಸಾಮನ್ನು ಕ್ವಶನ್ಸ್ಗಳನ್ನು ಆ ಲೆವೆಲ್ಗೆ ಕೇಳಿರ್ತಾರೆ. ನೀವು ಯಾರೂ ಕೂಡ ಗಾಬರಿ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಸರ್, ನಾವು ಫೇಸ್ 13 ಅಂತ ಕೇಳ್ತಿರೋದೇ ಇವತ್ತೇ ಅಂತನವರು ಯಾರು ಕೂಡ ಭಯ ಪಡುವಂಥ ಅವಶ್ಯಕತೆ ಇರೋದೇ ಇಲ್ಲ. ಪ್ರತಿಯೊಬ್ಬರು ಕೂಡ ಇದಕ್ಕೆ ಫೇಸ್ 13 ಅಂದ ತಕ್ಷಣವೇ ಭಯ ಪಡ್ತಾ ಇದ್ದಾರೆ.
ಓಕೆ ಸರ್, ಇದು ಯಾವುದೋ ಒಂದು ಆಫೀಸರ್ ಪೋಸ್ಟ್ ಇರ್ಬೋದು, ಸೊ ಒಂದು ಹೈ ಲೆವೆಲ್ ಇರ್ತದೆ, ಇದನ್ನ ಎಕ್ಸಾಮ್ ನಮಗೆ ಕ್ರ್ಯಾಕ್ ಮಾಡೋಕ್ಕಾಗುತ್ತೋ ಇಲ್ಲೋ, ಸೊ ಈ ಥರದ ಡೌಟ್ಗಳನ್ನು ಯಾವತ್ತೂ ಕೂಡ ನೀವು ಇಟ್ಕೊಳ್ಳೋಕೆ ಹೋಗಬೇಡ್ರಿ. ನೆಕ್ಸ್ಟ್ ಅದೇ ಥರನಾಗಿ ನಿಮಗೆ ಪೋಸ್ಟ್ ಡೀಟೇಲ್ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತೀನಿ. ಒಂದು ಸಾರಿ ಕರೆಕ್ಟಾಗಿ ನೋಡ್ಕೊಳ್ರಿ, ಏನೂ ಕೂಡ ಮಿಸ್ ಮಾಡಲಾರ್ದೇ ಇದರಲ್ಲಿ ಮಾಹಿತಿಯನ್ನು ಕೊಡೋಕೆ ಟ್ರೈ ಮಾಡ್ತೀನಿ. ಇದರಲ್ಲಿ ಯಾವ್ಯಾವ ಥರದ ಹುದ್ದೆಗಳಿದಾವಪ್ಪ ಅಂತಂದರೆ ಇಲ್ಲಿ ನೋಡ್ಕೊಳ್ರಿ, ಕ್ಯಾಂಟೀನ್ ಅಟೆಂಡೆಂಟ್ ಅಂತಿದೆ, ನೆಕ್ಸ್ಟ್ ಜೂನಿಯರ್ ಇಂಜಿನಿಯರಿಂಗು, ಟೆಕ್ನಿಕಲ್ ಸೂಪರಿಂಟೆಂಟು, ಟೆಕ್ನಿಕಲ್ ಅಟೆಂಡೆಂಟು, ನೆಕ್ಸ್ಟ್ ಸೈಂಟಿಫಿಕ್ ಅಸಿಸ್ಟೆಂಟು, ನೆಕ್ಸ್ಟ್ MTS ಲೈಬ್ರರಿ ಅಟೆಂಡೆಂಟು, ನೆಕ್ಸ್ಟ್ ಗರ್ಲ್ ಕೆಡೆಟ್ ಇನ್ಸ್ಟ್ರಕ್ಟರು, ನೆಕ್ಸ್ಟ್ ಫೈರ್ಮೆನ್ನು, ಮ್ಯಾನೇಜರ್ ಕಮ್ ಅಕೌಂಟೆಂಟು, ಸಿವಿಲಿಯನ್ ಮೋಟಾರ್ ಡ್ರೈವರ್ ಹುದ್ದೆಗಳನ್ನು ಕೂಡ ಕಾಲ್ ಫಾರ್ಮನ್ನು ಮಾಡಿದ್ದಾರೆ. ಯಾರು ಕೂಡ ಕೇಳ್ತಾ ಇದ್ರಿ ಸರ್ ಇದರಲ್ಲಿ ಡ್ರೈವರ್ ಹುದ್ದೆಗಳನ್ನ ಕಾಲ್ ಫಾರ್ಮನ್ನು ಮಾಡಿದಾರಾ ಅಂತೇಳಿ ಕೇಳಿಸಿಂದ, ಸೊ ಬೆಸ್ಟ್ ಆಪರ್ಚುನಿಟಿನೇ ಅಂದ್ಕೊಳ್ಬೋದು. ಡ್ರೈವರ್ ಹುದ್ದೆಗಳನ್ನು ಕೂಡ ಕಾಲ್ ಫಾರ್ಮನ್ನು ಮಾಡಿದ್ದಾರೆ. ನೆಕ್ಸ್ಟ್ MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳನ್ನು ಕರೆದಿದ್ದಾರೆ. 10th ಮೇಲೆ ಸಾಕಷ್ಟು ಹುದ್ದೆಗಳನ್ನ ಕರೆದಿದ್ದಾರೆ ಇದ್ರ ಮೇಲೆ. ಓಕೆ, 10th ಮೇಲೆ ಪ್ರತಿಯೊಬ್ಬರು ಕೂಡ ಯಾರು ಕೂಡ ಮಿಸ್ ಮಾಡ್ದೇ ಹಾಕ್ರಿ. ನೆಕ್ಸ್ಟ್ ಆಪರೇಟರ್ ಆರ್ಡಿನರಿ ಗ್ರೇಡ್, ಇದು ಕೂಡ 10ನೇ ತರಗತಿ ಪಾಸ್ ಆದರೆ ಸಾಕು. ಸ್ಟೋರ್ ಕೀಪರ್ ಕೂಡ ಗ್ರ್ಯಾಜುಯೇಟ್ ಮುಗಿದಿರಬೇಕು. ಅದರ ಜೊತೆಗೆ ಕ್ಲರ್ಕ್ ಇನ್ ಅದಕ್ಕೂ ಕೂಡ ಹೈಯರ್ ಸೆಕೆಂಡ್ PUC ಮುಗಿದಿರಬೇಕು. ಚಾರ್ಜ್ಮೆನ್ನಿಗೆ ಸೆಕೆಂಡ್ PUC ಮುಗಿದಿರಬೇಕು. ಅದೇ ಥರನಾಗಿ ಚಾರ್ಜ್ಮೆನ್ ಕೆಮಿಕಲ್ ಅಂತ ಹೇಳಿ ಅದಕ್ಕೂ ಕೂಡ ಸೆಕೆಂಡ್ PUC. SLC ಮೇಲೆ ಸಾಕಷ್ಟು ಹುದ್ದೆಗಳನ್ನ ಕಾಲ್ ಫಾರ್ಮನ್ನು ಮಾಡಿದ್ದಾರೆ. ಇದರಲ್ಲಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ದೇ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಕೊಳ್ರಿ. ನೋಡ್ಕೊಡ್ರಿ, ಎಲ್ಲ ಗ್ರ್ಯಾಜುಯೇಟ್ ಡಿಗ್ರಿ ಮೇಲೆ ಕೂಡ ಇದಾವೆ. ನೆಕ್ಸ್ಟ್ 10th ಮೇಲೆ PUC ಮೇಲೆ ಇಂಥ ಅಪಾರ್ಚುನಿಟಿಗಳು ಯಾವತ್ತೂ ನಿಮಗೆ ಸಿಗೋದು. ಲ್ಯಾಬ್ರೇಟರಿ ಅಟೆಂಡೆಂಟ್ ಅಂತ ಹೇಳಿ 10th ಮೇಲೆ ಕಾಲ್ ಫಾರ್ಮನ್ನು ಮಾಡಿದ್ದಾರೆ. ನೆಕ್ಸ್ಟ್ ಅದೇ ಥರನಾಗಿ ಫೋಟೋಗ್ರಾಫರ್ ಗ್ರೇಡ್ ಅಂತ ಹೇಳಿ ಅದು ಕೂಡ 10th ಮೇಲೆ ಇದೆ. ಕ್ಯಾಂಟೀನ್ ಅಟೆಂಡೆಂಟ್ ಅದು ಕೂಡ 10th ಮೇಲೆ ಇದೆ. ನೆಕ್ಸ್ಟ್ ಅದೇ ಥರನಾಗಿ ಫೀಲ್ಡ್ ಅಟೆಂಡೆಂಟ್ ಅಂತ ಹೇಳಿ ಅದು ಕೂಡ 10th. ಆಫೀಸ್ ಅಟೆಂಡೆಂಟ್ MTS ಅಂತ ಅದು ಕೂಡ 10th ಮೇಲೆ. ಲ್ಯಾಬ್ರೇಟರಿ ಅಸಿಸ್ಟೆಂಟ್ ಸೆಕೆಂಡ್ PUC ಮೇಲೆ ಇರ್ತದೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಅಲ್ಲೂ ಪ್ರತಿ ವರ್ಷವೂ ಕೂಡ ಯಾವ ಥರ ಕಾಲ್ ಫಾರ್ಮನ್ನು ಮಾಡಿರ್ತಾರಲ್ಲ, ಈ ವರ್ಷವೂ ಕೂಡ ಸೇಮ್ ಟು ಸೇಮ್ ಅದೇ ಥರನಾಗಿ ವೇಕೆನ್ಸೀಸ್ಗಳನ್ನು ಕಾಲ್ ಫಾರ್ಮನ್ನು ಮಾಡಿದ್ದಾರೆ. ಓಕೆ, ಕುಕ್ಕು ಯಾರು ಕುಕ್ ಆಗ್ತೀನಿ ಅಂತಿರಲ್ಲ, ಆಲ್ಮೋಸ್ಟ್ ನಮ್ಮ ಡಿಫೆನ್ಸ್ ಹುಡುಗರು ಕೂಡ ಸರ್ ಕುಕ್ ಏನಾದರೂ ಕರೆದಿದ್ದಾರಾ ಅಂತ ಹೇಳಿ ಕೇಳಿದಾರೆ. ಸೊ ಓಕೆ, ಇದರಲ್ಲಿ ಕೂಡ ಕುಕ್ಕನ್ನು ಕರೆದಿದ್ದಾರೆ. ಇಲ್ಲಿ ಬಂದುಬಿಟ್ಟು ಕುಕ್ ನೋಡ್ಕೊಡ್ರಿ, ಕುಕ್ಕಿಗೆ ಏನು ಕ್ವಾಲಿಫಿಕೇಷನ್ ಮುಗಿದಿರಬೇಕು. ಇದರಲ್ಲಿ ಕೂಡ ಸೆಕೆಂಡ್ PUC ಕೇಳಿದ್ದಾರೆ. 12ನೇ ತರಗತಿ ಮುಗಿದಿರಬೇಕು ಕುಕ್ಕಿಗೆ. ನೆಕ್ಸ್ಟ್ ಅದೇ ಥರನಾಗಿ ಕೋರ್ಟ್ ಮಾಸ್ಟರ್ ಅಂತ ಹೇಳಿ ಡಿಗ್ರಿ, ನೆಕ್ಸ್ಟ್ ಡ್ರಿಲ್ಲರ್. ಸೊ ಯಾವ ಥರ ನಿಮಗೆ ಇದರಲ್ಲಿ ಕೂಡ ನೀವು ಡಿಫೆನ್ಸ್ ಒಳಗಡೆನೂ ಕೂಡ ವರ್ಕ್ ಇರುತ್ತೆ. ಸೊ ಇದು ನೀವು ಅಂದ್ಕೊಳ್ಬೋದು ಸರ್ ಇದಕ್ಕೆ ಏನಾದರೂ ಯೂನಿಫಾರ್ಮ್ಗಳು ಇರ್ತಾವ ಇಲ್ಲ, ಇವಕ್ಕೂ ಕೂಡ ಯೂನಿಫಾರ್ಮ್ಗಳು ಇರ್ತಾವೆ. ಇವಕ್ಕೂ ಕೂಡ ನೀವು ಕಂಪಲ್ಸರಿಯಾಗಿ ಹೋಗಲೇಬಹುದು. ಡಿಫೆನ್ಸ್ ಒಳಗಡೆ ಸಾಕಷ್ಟು ಹುದ್ದೆಗಳನ್ನ ಇವಕ್ಕೆಲ್ಲ ಏನು ಕರೆದಿದ್ದಾರಲ್ಲ ಇವೆಲ್ಲ ಡ್ರೈವರ್ಗಿವರು ಆ ಡಿಫೆನ್ಸ್ನಲ್ಲಿ ಕೂಡ ಕಳಿಸುವಂಥ ಚಾನ್ಸಸ್ ಕೂಡ ಇದರಲ್ಲಿ ಇರ್ತದೆ. ಓಕೆ, ಚೆಕ್ ಮಾಡಿಕೊಡ್ರಿ ಒಂದು ಸಾರಿ ನೋಟಿಫಿಕೇಷನ್ನ. ಈ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ ಸರ್ ನಮ್ಮದು ಕರ್ನಾಟಕದ ಕೋಡ್ ಏನಿದೆ. ಸೊ ನಮ್ಮದು ಬಂದ್ಬಿಟ್ಟು KK ಅಂತ ಇರುತ್ತೆ ನೋಡ್ಕೊಂಡು, KK. ಓಕೆ, KK ಅಂತೇನಿದೆಯಲ್ಲ ಅದು ನಮ್ಮ ಕರ್ನಾಟಕದ ಕೋಡ್. KKR ಅಂತೇನಿದಿಲ್ಲ, ಸೊ ಅದು ನಮ್ಮ ಕರ್ನಾಟಕದ ಕೋಡ್ ಕೂಡ ಇರ್ತದೆ. ಆದ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಚೆಕ್ಕನ್ನು ಮಾಡಿಕೊಡ್ರಿ. KKR ಅಂತೇಳಿ ಫಸ್ಟ್ಗೆ ಇರ್ತೈತಿ. ಅದೇ ಥರನಾಗಿ KK ಅಂತೇನಿದೆಯಲ್ಲ ಆ ಕೋಡನ್ನು ಹಾಕಿಬಿಟ್ಟು ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಳ್ರಿ. ನೀವು ಯಾವ ಟ್ರೇಡಿಗೆ ಹಾಕ್ತಿರಲ್ಲ ಆ ಟ್ರೇಡಿಗೆ ಸಪ್ರೇಟಾಗಿ ಒಂದು ಕೋಡನ್ನು ಕೊಟ್ಟಿರ್ತಾರೆ. ಓಕೆ, ಇದಕ್ಕೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸ್ಬೇಕಂತ ಅಂದ್ಕೊಂಡಿರಿ ಪ್ರತಿಯೊಬ್ಬರು ಕೂಡ ಎಸ್ ಅಂತ ಕಮೆಂಟನ್ನು ಹಾಕಿರಿ. ಸೊ ನಾನು ನಿಮ್ಗೆ ಇದ್ರ ಬಗ್ಗೆ ಫುಲ್ ಗೈಡೆನ್ಸ್ ಏನೋ ಈ ಸಾರಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡುವ ಹಾಗೆ ನಾನು ಇದ್ರ ಬಗ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ನ ಕೊಡೋಕೆ ಟ್ರೈ ಮಾಡ್ತೀನಿ. ಇನ್ಮೇಲೆ ನೆಕ್ಸ್ಟ್ ಎಕ್ಸಾಮ್ ಸಿಲೆಬಸ್ದಷ್ಟೇ ವಿಡಿಯೋನ ಮಾಡ್ತೀನಿ. ಅದರ ಜೊತೆಗೆ ಟ್ರೇಡ್ ಟೆಸ್ಟ್ ಏನಿರ್ತದೆ ಅನ್ನೋದು ಕೂಡ ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಇದರ ಡ್ಯೂಟಿ ಏನಿರ್ತದೆ, ಇದ್ರ ಸ್ಯಾಲ್ರಿ ಏನು, ಸೊ ವರ್ಕ್ ಎಲ್ಲಿರುತ್ತೆ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡೋಕೆ ಟ್ರೈ ಮಾಡ್ತೀನಿ ಗೈಸ್. ಓಕೆ, ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕಿರಿ. ಓಕೆ, ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ಸೊ ಇನ್ಫಾರ್ಮೇಷನ್ ನಿಮಗೇನಾದರೂ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ಫುಲ್ ಆಗಿದ್ರೆ, ಸೊ ಪ್ರತಿಯೊಬ್ಬರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮಾಡಿ ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಂತಿ ನೋಡ್ಕೊಡ್ರಿ. ಪ್ರತಿ ಸಲನೂ ಹೇಳ್ತಾ ಇದ್ದೀನಿ, ಈ ಸಬ್ಸ್ಕ್ರೈಬ್ ಬಟನ್ನ ಒತ್ಕೊಂಡ್ರೆ ಮಾತ್ರ ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲ ತಂದರೆ ಯಾವ ಮಾಹಿತಿನೂ ಕೂಡ ನಿಮ್ಗೆ ಸಿಗೋದಿಲ್ಲ. ಓಕೆ ತಾನೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲೋ ಟೈಮನ್ನು ವೇಸ್ಟ್ ಮಾಡುವ ಬದಲಿ ಜಸ್ಟ್ ಯೂಟ್ಯೂಬಿಗೆ 5 ಮಿನಿಟ್ಸ್ ಬಂದರೆ ಸಾಕು ಗೈಸ್. SSCಯಲ್ಲಿ ಅಂತಲ್ಲ, ಸ್ಟೇಟ್ ಗೌರ್ಮೆಂಟ್ನಲ್ಲಿ ಪೊಲೀಸ್ ಕಾಲ್ ಫಾರ್ಮ್ ಆದರೂ ಕೂಡ ನೀವು ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಳ್ಬೋದು.
ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ. ಈ PDF ಅನ್ನು ನನ್ನ ಟೆಲಿಗ್ರಾಮ್ SI ಪ್ಯಾರಾಮಿಲಿಟರಿ ಆ್ಯಂಡ್ ಟೆಲಿಗ್ರಾಮ್ದಲ್ಲಿ ಸೇರನ್ನು ಮಾಡಿರ್ತೀನಿ. ಹೋಗಿ ಒಂದ್ಸರಿ ವಿಸಿಟ್ ಕೊಟ್ಟು ಆ PDF ಅನ್ನು ನೀವು ಕೂಡ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.